Hi everyone, welcome to my ಚಾನಲ್ once again. I am ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಇಂಜಿನಿಯರಿಂಗ್ ಇರುವಂತಹ ಕೆಲವೊಂದು ಕಾನ್ಸೆಪ್ಟ್ ನ ಕಲಿಯಕ್ಕೆ ನಾವು ಬೇಸಿಕ್ಸ್ ನ ಕಲಿತಾ ಇದ್ದೀರಿ. ಸೊ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಸುಮಾರು ಫಾರ್ಮುಲಾಗಳನ್ನ ನಿಮ್ಗೆ ಹೇಳ್ಕೊಟ್ಟೆ. ಇವತ್ತಿನ ದಿನ ನಾನು ಏನ್ ಮಾಡ್ತೀನಿ, ಈಗ ಫಾರ್ಮುಲಾಗಳು ನಿಮ್ಗೆ ಅನಿಸ್ತಾ ಇರ್ಬೋದು ಸರ್ ತುಂಬಾ ಫಾರ್ಮುಲಾಗಳು ಜಾಸ್ತಿ ಆಯ್ತು ಅಂತ. ಬಟ್ ಡೋಂಟ್ ವರಿ, ನೋಡಿ, ನಿಮ್ಗೆ ಯಾಕೆ ಫಾರ್ಮುಲಾ ಜಾಸ್ತಿ ಓದ್ತಾ ಇದೆ ಅಂತ ಅನ್ಸುತ್ತೆ ಅಂತಂದ್ರೆ, ಬಿಕಾಸ್ ಆಫ್ ದ ರೀಸನ್ ನೀವು ಡಿಪ್ಲೊಮಾದಲ್ಲಿ ಇಂಟೆಗ್ರೇಷನ್ ನ ಓದ್ತಿರೋದು ಒನ್ ಆಫ್ ದ ರೀಸನ್ ಆಗಿರುತ್ತೆ. ಓಕೆನಾ? ಸೊ ಅಥವಾ ನಿಮಗೆ ಇಂಟೆಗ್ರೇಷನ್ ಕಾನ್ಸೆಪ್ಟ್ ಸರಿಯಾಗಿ ಗೊತ್ತಿಲ್ಲದಿರೋದು ಒನ್ ಆಫ್ ದ ರೀಸನ್ ಆಗಿರುತ್ತೆ. ಎಸ್ಪೆಷಲಿ ಈ 4 ಇಯರ್ ಸೀರೀಸ್ ಅಂತ ಬಂದಾಗ ನಾವು ಇಂಟೆಗ್ರೇಷನ್ ತುಂಬಾ ಚೆನ್ನಾಗಿ ಕಲಿಬೇಕಾಗುತ್ತೆ. ಅದಕ್ಕೆ ಇವತ್ತಿನ ದಿನ ನಿಮಗೆ ಇಂಟೆಗ್ರೇಷನ್ 4 ಇಯರ್ ಸೀರೀಸ್ ಅಲ್ಲಿ ಬರುವಂತಹ ಕೆಲವು ಸ್ಯಾಂಪಲ್ ಎಕ್ಸಾಂಪಲ್ಸ್ ನಿಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಸೊ ನಾನು ನಿಮಗೆ ಜಾಸ್ತಿ ಫಾರ್ಮುಲಾಗಳನ್ನ ಎಕ್ಸ್ಪ್ಲೈನ್ ಮಾಡೋದಿನ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಈ ಕೇಸಸ್ ಬಗ್ಗೆ ಎಲ್ಲ ಡಿಫೈನ್ ಮಾಡಿದ್ದೀನಿ ನೋಡಿ. ಒನ್ ಆಫ್ ದಿ ಸೊ ನಿಮ್ಗೆ ಇರ್ಬೋದು ಯಾವ್ದಪ್ಪ ಅಂತಂದ್ರೆ, ಒಂದು ಈವನ್ ಫಂಕ್ಷನ್ ಹೆಂಗಿರ್ಬೇಕು, ದಟ್ ಇಸ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಎಫ್ ಆಫ್ ಮೈನಸ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಆದಾಗ ಆಡ್ ಫಂಕ್ಷನ್ ಅಂತ ಅನಿಸುತ್ತೆ. ಮತ್ತೆ ನಿಮ್ಗೆ ಒಂದು ಈ ಡಿಫರೆಂಟ್ ಕಂಡೀಷನ್ಸ್ ಇರ್ಬೋದು. ಕೇಸ್ ಒನ್ ನೋಡಿ, ಇದು ನಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟರೆ ಕಂಡುಹಿಡಿಬೇಕಾಗಿರುವಂತಹ ವ್ಯಾಲ್ಯೂಸ್, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ನಾವು ಕಂಡುಹಿಡಿಬೇಕಾಗತ್ತೆ ಯಾವುದೇ ಕೊಡ್ಲಿ ಅವರು. ಸೊ ಇನ್ನ ಎರಡನೇದು, ಇಫ್ ಎಫ್ ಆಫ್ ಎಕ್ಸ್ ಇಸ್ ಇ ಒನ್ ಫಂಕ್ಷನ್, ನಮ್ಗೆ ಗೊತ್ತಿದೆ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಇ ಒನ್ ಫಂಕ್ಷನ್ ಆದಾಗ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಗುತ್ತೆ. ಅವಾಗ ನಾವೇನ್ ಮಾಡ್ತೀರಿ, ಬಿ ಅನ್ನ ಕಂಡುಹಿಡಿಯೋದಿಲ್ಲ. ದಟ್ ಇಸ್ ವಾಟ್ ಓನ್ಲಿ ಎ ನಾಟ್ ಮತ್ತೆ ಎ ಅನ್ನ ಮಾತ್ರ ಕಂಡುಹಿಡಿತೀರಿ. ದಟ್ ಇಸ್ ವಾಟ್ ಯು ಕ್ಯಾನ್ ರಿಮೆಂಬರ್, ಕಾಸ್ ಮಾತ್ರ ಉಳ್ಕೊಳುತ್ತೆ ಅಂತ ಅರ್ಥ. ಎಫ್ ಆಫ್ ಎಕ್ಸ್ ಆಡ್ ಫಂಕ್ಷನ್ ಆಯ್ತು ಅಂತಂದ್ರೆ ನಮಗೆ ಎ ನಾಟ್ ಜೀರೋ ಆಗುತ್ತೆ, ಎ ಎನ್ ಜೀರೋ ಆಗುತ್ತೆ, ಬಿ ಎನ್ ಮಾತ್ರ ಉಳ್ಕೊಳುತ್ತೆ. ಅದು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮಗೆ ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಸೊ ಇಲ್ಲೊಂದು ಕಂಡೀಷನ್ ಅರ್ಥ ಮಾಡ್ಕೊಬೇಕು. ದಟ್ ಇಸ್ ವಾಟ್ ಪೈ ಆಫ್ ಎಕ್ಸ್ ಐ ಆಫ್ ಎಕ್ಸ್ ಎರಡು ಫಂಕ್ಷನ್ ಇರುತ್ತೆ. ಬಿಟ್ವೀನ್ ದ ಲಿಮಿಟ್ ಮೈನಸ್ ಪೈ ಟು ಪ್ಲಸ್ ಪೈ ಅಂತ ಇಟ್ಕೊಳ್ಳಿ. ಅವಾಗ ನಾವ್ ಹೆಂಗ್ ಚೆಕ್ ಮಾಡ್ತೀರಪ್ಪ ಅಂದ್ರೆ, ಪೈ ಆಫ್ ದಿ ವ್ಯಾಲ್ಯೂ ಮೈನಸ್ ಎಕ್ಸ್ ಹಾಕ್ತಿರಿ. ನಿಮ್ಗದು ಇದನ್ನ ಸೈ ಅಂತ ಓದ್ತೀರಿ. ಏನಂತ ಓದ್ತೀರಿ? ಸೈ ಆಫ್ ದಿ ಫಂಕ್ಷನ್ ಅಂತ ಓದ್ತೀರಿ. ಸೊ ಇಫ್ ದಿಸ್ ಇಸ್ ಸೈ ಆಫ್ ಎಕ್ಸ್, ಪೈ ಆಫ್ ಮೈನಸ್ ಎಕ್ಸ್ ಸೈ ಆಫ್ ಎಕ್ಸ್ ಆಯ್ತು ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಈವನ್ ಫಂಕ್ಷನ್. ಇಫ್ ಸಪೋಸ್ ಪೈ ಆಫ್ ಮೈನಸ್ ಎಕ್ಸ್ ನಿಮಗೆ ಮೈನಸ್ ಸೈ ಆಫ್ ಎಕ್ಸ್ ಅಂದ್ರೆ ಆಡ್ ಫಂಕ್ಷನ್ ಅಂತ ಕರಿತೀರಿ. ಸೊ ನೆನ್ಪಿಟ್ಕೊಳ್ಳಿ, ಓವರ್ ಆಲ್ ಆಗಿ ಏನಪ್ಪಾ ಅಂತಂದ್ರೆ, ನಿಮ್ಗೆ ಆಡ್ ಫಂಕ್ಷನ್ ಆದಾಗ ನಮ್ಗೆ ಯಾವ ವ್ಯಾಲ್ಯೂ ಕಂಡುಹಿಡಿಯಬೇಕು, ಯಾವ ವ್ಯಾಲ್ಯೂ ಜೀರೋ ಆಗುತ್ತೆ. ಸೊ ದಿಸ್ ಇಸ್ ದ ಎಕ್ಸಾಂಪಲ್. ಇಫ್ ದಿಸ್ ಇಸ್ ದ ಆಡ್ ಫಂಕ್ಷನ್, ನಮಗೆ ಎ ನಾಟ್ ಮತ್ತೆ ಏನು ಜೀರೋ ಆಗುತ್ತೆ, ಬಿ ಎನ್ ಉಳ್ಕೊಳುತ್ತೆ. ಈ ಒನ್ ಫಂಕ್ಷನ್ ಆದಾಗ ಎ ನಾಟ್ ಮತ್ತೆ ಏನ್ ಇರುತ್ತೆ, ಬಿ ಎನ್ ಜೀರೋ ಆಗುತ್ತೆ. ಸೊ ಈಗ ನಿಮಗೆ ಕೆಲವೊಂದು ಸಿಂಪಲ್ ಎಕ್ಸಾಂಪಲ್ ನ ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಮೇನ್ ಆಗಿ ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ ಕೊಟ್ಟಾಗ ಯಾವ ತರದ್ದು ನಿಮಗೆ ಇಂಟೆಗ್ರೇಷನ್ ಪ್ರಾಬ್ಲಮ್ಸ್ ಬರ್ತವೆ ಅಂತ ನೋಡೋಣ. ಸೊ ಲೆಟ್ ಅಸ್ ಟೇಕ್ ದ ಎಕ್ಸಾಂಪಲ್. ಸೊ ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಇಂಟು ಕಾಸ್ ಎನ್ ಎಕ್ಸ್ ಮಾಡೋಣ. ಸೊ ಯಾವ ತರ ಮಾಡೋದು ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ವಿ ಹ್ಯಾವ್ ಟು ಟ್ರೀಟ್ ದಿಸ್ ಒನ್ ಆಸ್ ಯು ಅಂಡ್ ದಿಸ್ ಒನ್ ಆಸ್ ವಿ. ಸೊ ಆ ತರ ಮಾಡೋದಾದ್ರೆ ನಿಮ್ಗೆ ಬರ್ನೌಲಿಸ್ ಥಿಯರಂ ಹೇಳ್ಕೊಟ್ಟಿದ್ದೀನಿ. ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ ಯು ಇಂಟು ವಿ ಇಂಟು ಡಿ ಎಕ್ಸ್ ಅಂತ ಇದ್ದಾಗ ಫಸ್ಟ್ ಫಂಕ್ಷನ್ ಯು ಮಾಡಬೇಕು, ಸೆಕೆಂಡ್ ಫಂಕ್ಷನ್ ವಿ ಒನ್ ಮಾಡಬೇಕು, ಆಮೇಲೆ ಏನ್ ಮಾಡಿ ಯು ಡ್ಯಾಶ್ ಮಾಡಿ, ಆಮೇಲೆ ವಿ ಟೂ ಮಾಡಿ, ಪ್ಲಸ್ ಯು ಡಬಲ್ ಡ್ಯಾಶ್ ಮಾಡಿ, ಸೊ ವಿ ತ್ರೀ ಮಾಡಿ. ದಟ್ ಮೀನ್ಸ್ ವಾಟ್, ಇದು ನಮಗೆ ಫಂಕ್ಷನ್ ಹಂಗೆ ಇರುತ್ತೆ. ಇಲ್ಲಿ ಫಸ್ಟ್ ಬಂದಾಗ ಡಿರೈವೇಟಿವ್ ಆಗುತ್ತೆ. ವಿ ಒನ್ ಅಂತಂದ್ರೆ ಇಂಟೆಗ್ರೇಷನ್, ವಿ ಟು ಅಂದ್ರೆ ನೀವು ಮಾಡಿರುವಂತಹ ಇಂಟೆಗ್ರೇಷನ್ ಏನ್ ಮಾಡಿರ್ತೀರಾ ಇಲ್ಲಿ, ಅದನ್ನೇ ಇನ್ನೊಂದ್ಸತಿ ಇಂಟೆಗ್ರೇಟ್ ಮಾಡೋದು. ವಿ ತ್ರೀ ಅಂದ್ರೆ ಇಲ್ಲಿ ಏನ್ ಇಂಟೆಗ್ರೇಟ್ ಮಾಡೋ ಅದನ್ನ ಇಂಟೆಗ್ರೇಟ್ ಮಾಡೋದು. ಓಕೆನಾ? ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ಸೊ ಇಟ್ ಇಸ್ ವೆರಿ ಸಿಂಪಲ್. ಯಾಕೆ ಇದು 4 ಇಯರ್ ಸೀರೀಸ್ ಅಲ್ಲ, ಬಟ್ ಪ್ರತಿಯೊಂದು 4 ಇಯರ್ ಸೀರೀಸ್ ಅಲ್ಲಿ ನಿಮ್ಗೆ ಇದನ್ನ ಎಕ್ಸಾಂಪಲ್ ಆಗಿ ನೋಡ್ತೀರಿ. ಹಾಗಾಗಿ ಈ ಪ್ರಾಬ್ಲಮ್ ಚೆನ್ನಾಗಿ ಗೊತ್ತಿದ್ರೆ ಒಳ್ಳೇದು. ಅವಾಗ ನಿಮ್ಗೆ ಅನ್ಸುತ್ತೆ, ಅಯ್ಯೋ ಇದನ್ನ ಮುಂಚೆ ಮಾಡಿಲ್ಲ ಅಂತ. ಬಟ್ ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, 4 ಇಯರ್ ಸೀರೀಸ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಸೊ ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಇಂಟು ಕಾಸ್ ಎನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಐ ಆಮ್ ಟೇಕಿಂಗ್ ದಿಸ್ ಒನ್ ಆಸ್ ಯು ಅಂಡ್ ದಿಸ್ ಒನ್ ಆಸ್ ವಿ. ಫಸ್ಟ್ ಎಕ್ಸ್ ಹಂಗೆ ಬರ್ಕೋತೀನಿ. ಈಗ ನೋಡಿ, ಕಾಸ್ ಎನ್ ಎಕ್ಸ್ ನ ಇಂಟಗ್ರೇಷನ್ ಏನು? That is sine of the value nx divided by n. This is the value. ಸೊ ಅಲ್ಲಿಗೆ ಮೈನಸ್ ಹಾಕ್ಬೇಕು. ಈಗ ಎಕ್ಸ್ ನ ಡಿರೈವೇಟಿವ್ ಮಾಡಿ. ಎಕ್ಸ್ ನ ಡಿರೈವೇಟಿವ್ ಏನಾಗುತ್ತೆ, ಒನ್ ಆಗುತ್ತೆ. ಈಗ ನೋಡಿ, ಇದು ಏನ್ ಡಿರೈವೇಟಿವ್ ಮಾಡಿದ್ರೆ ಇನ್ನೊಂದ್ಸತಿ ಡಿರೈವೇಟಿವ್ ಮಾಡ್ಬೇಕು. ಆಕ್ಚುಲಿ ಸೈನ್ ಎನ್ ಎಕ್ಸ್ ಗೆ ಇಂಟಗ್ರೇಟ್ ಏನು, ಸೈನ್ ಎನ್ ಎಕ್ಸ್ ಗೆ ಬಂದ್ಬಿಟ್ಟು ಮೈನಸ್ ಕಾಸ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಬಟ್ ಆಲ್ರೆಡಿ ಇಲ್ಲಿ ಒನ್ ಹಿಂದಿರೋದ್ರಿಂದ ಇಲ್ಲಿ ಇನ್ನೊಂದು ಎನ್ ಬರುತ್ತೆ. ಅವಾಗ ಏನಾಗುತ್ತೆ, ಎನ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಏನಾಗುತ್ತೆ, ಎನ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಟ್ ವಿಲ್ ಬಿಕಮ್ ಎನ್ ಸ್ಕ್ವೇರ್. ಸೊ ಅಲ್ಲಿಗೆ ನನಗೆ ಏನ್ ಸಿಕ್ತು, ಇದರ ಸೊಲ್ಯೂಷನ್ ನೋಡಿದಾಗ ವೆರಿ ಸಿಂಪಲ್ ಅನ್ನು ಸಿಗ್ತಾ ಇರುವಂತದ್ದು. ದಿಸ್ ವಿಚ್ ಸಿಂಪ್ಲಿಫೈ ಮಾಡೋಣ ಈಗ. ಸೊ ಇಲ್ಲಿ ನೋಡಿ, ನನಗೆ ಏನ್ ಬಂತು, ಎಕ್ಸ್ ಸೈನ್ ಎನ್ ಎಕ್ಸ್ ಓಲ್ ಡಿವೈಡೆಡ್ ಬೈ ಎನ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ.
cos nx divided by n square plus c. So this is our required answer. ಓಕೆನಾ? ಸೊ ಇದೇ ತರ ಬರೋದ್ರಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೋಣ. ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ. ಸೊ ಲೆಟ್ ಮಿ ರೈಟ್ ಇನ್ ಸಮ್ ಅದರ್ ಕಲರ್. Integration of the value pi minus x into sin x into sin x. ಸೊ ಇದು ಅಷ್ಟೇನೆ, ನೀವು ಎರಡು ತರ ಮಾಡ್ಬೋದು. ಯಾವ ತರಪ್ಪ ಅಂದ್ರೆ ಬೇಕಾದ್ರೆ ಈ ಪೈನ ಒಂದ್ಸತಿ ಮಲ್ಟಿಪ್ಲೈ ಮಾಡಿ ಈ ಎಕ್ಸ್ ನ ಒಂದ್ಸತಿ ಮಲ್ಟಿಪ್ಲೈ ಮಾಡಿ ಮಾಡ್ಬೋದು. ಇಲ್ಲ ಅಂದ್ರೆ ನಾವೇನ್ ಮಾಡೋಣ, ಡೈರೆಕ್ಟ್ ಆಗಿ ಇದನ್ನ ಯು ಅಂತ ತಗೋಣ, ಇದನ್ನ ವಿ ಅಂತ ತಗೋಣ. ಸೊ ಹಾಗಾದ್ರೆ ಸೊಲ್ಯೂಷನ್ ಏನಪ್ಪಾ ಇದಕ್ಕೆ? ಸೊ ಐ ಆಮ್ ರೈಟಿಂಗ್ ಇಟ್ ಸೊಲ್ಯೂಷನ್ ವಿಚ್ ಇಂಪ್ಲೈಸ್ ಫಸ್ಟ್ ಫಂಕ್ಷನ್ ಏನಾಗ ತಗೋತೀನಿ, ದಟ್ ಇಸ್ ಯು ತಗೋತೀನಿ. ಪೈ ಮೈನಸ್ ಹಂಗೆ ಇರ್ಲಿ ನೋಡಿ, ನಾನು ಫಾರ್ಮುಲಾ ಬರೀತಾ ಇಲ್ಲ, ಡೈರೆಕ್ಟ್ ಸಾಲ್ವ್ ಮಾಡ್ತಾ ಇದೀನಿ ಬಿಕಾಸ್ ಇಟ್ ಈಸ್ ಯು. ಸೊ ಯು ಬರ್ಕೊಂಡೆ ಇಂಟಗ್ರೇಷನ್ ಆಫ್ ವಿ ದಟ್ ಇಸ್ ಸೈನ್ ಎಕ್ಸ್ ಗೆ ಇಂಟಗ್ರೇಷನ್ ಮೈನಸ್ ಕಾಸ್ ಎಕ್ಸ್. ಹೇಗೇನ್ ಏನ್ ಮಾಡ್ತೀನಿ, ಮೈನಸ್ ಹಾಕ್ತೀನಿ. ಇಲ್ಲಿ ಪೈ ಮೈನಸ್ ಎಕ್ಸ್ ಇದೆ, ಪೈ ಮೈನಸ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಮಾಡಬೇಕು. ವಾಟ್ ಇಸ್ ದ ಡಿರೈವೇಟಿವ್ ಆಫ್ ಪೈ? ಡಿರೈವೇಟಿವ್ ಆಫ್ ಪೈ ಇಸ್ 0. ವಾಟ್ ಇಸ್ ದ ಡಿರೈವೇಟಿವ್ ಆಫ್ ಎಕ್ಸ್? 1. ಸೊ ಅಗೇನ್ ಇಲ್ಲೇನಿದೆ, ಮೈನಸ್ ಕಾಸ್ ಎಕ್ಸ್ ಇದೆ, ಮೈನಸ್ ಹಂಗೆ ಇರಲಿ. ಈ ಕಾಸ್ ಎಕ್ಸ್ ನ ಇಂಟಗ್ರೇಷನ್ ಏನು, ದಟ್ ಈಸ್ ಸೈನ್ ಎಕ್ಸ್. ಕರೆಕ್ಟಾ? ಅಗೇನ್ ನಾವೀಗ ಏನ್ ಮಾಡೋಣ, ಪ್ಲಸ್ ಅಂತ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಈಗ ಏನ್ ಮಾಡ್ಬೇಕು, ಇದರ ಡಿರೈವೇಟಿವ್ ಮಾಡ್ಬೇಕು. ಇದೇನಿದೆ ವ್ಯಾಲ್ಯೂ -1 ಇದೆ, -1 ಡಿರೈವೇಟಿವ್ 0 ಆಗುತ್ತೆ. ಯಾವಾಗ 0 ಆಗುತ್ತೋ ಇದನ್ನ ನಾವು ಸ್ಟಾಪ್ ಮಾಡಿ ಇಲ್ಲಿ ನಾವೇನ್ ಬರ್ಕೋಣ, ಸಿ ಅಂತ ಬರ್ಕೋಣ. ಓಕೆನಾ? ಸೊ ಇದು ಸಿಂಪಲ್. ನಿಮಗೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಇನ್ನ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ, ಅರ್ಥ ಆಗ್ತಿದ್ಯಾ? ಸೊ ಇವಾಗ ನನ್ಗೆ ಉಳಿದಿರೋದೇನು ಇಲ್ಲಿ, ದಟ್ ಈಸ್ ಪೈ ಮೈನಸ್ ಎಕ್ಸ್ ಇಂಟು ಮೈನಸ್ ಕಾಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ sin x. So if you want, you can do that. ಈ ಮೈನಸ್ ನ ಆಚೆ ತಗೊಂಡು ಬರ್ಕೊಳ್ಳಿ. ದಟ್ ಈಸ್ ವಾಟ್ ಮೈನಸ್ ಆಫ್ ದಿ ವ್ಯಾಲ್ಯೂ ಪೈ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ನೋಡಿ ಇವೆಲ್ಲ ನಿಮ್ಗೆ ಅರ್ಥ ಆಗ್ಬೇಕು. ಸಿ ದಿಸ್ ಇಸ್ ದ ಫಾರ್ಮುಲಾ, ಯು v1 ಮೈನಸ್ ದಿಸ್ ಈಸ್ ಯು ಡ್ಯಾಶ್ ಅಂಡ್ v2. ಸೊ ನಮ್ಗೆ ನೆಕ್ಸ್ಟ್ ವ್ಯಾಲ್ಯೂ ಸಿಗ್ತಲ್ಲ, ಅದಕ್ಕೆ ಏನ್ ಮಾಡ್ತೀನಿ, 0 ಅಂತ ಬರೀತಾ ಇದೀನಿ. ಓಕೆನಾ? Let's take one more problem. So next ಏನ್ ತಗೋಣ, ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಕಾಸ್ ಎನ್ ಪೈ ಎಕ್ಸ್ ತಗೋಣ. ಕಾಸ್ ಎನ್ ಪೈ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇವೆಲ್ಲ ಯಾಕಂದ್ರೆ ನಿಮಗೆ 4 ಸೀರೀಸ್ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸರ್ ನಮ್ಗೆ ಯಾಕೆ ಇದು ಈ ತರ ಪ್ರಾಬ್ಲಮ್ಸ್ ನ ಮಾಡೇ ಇಲ್ಲ ಅಂತ, ಅದನ್ನೇ ಮುಂಚೆನೆ ಮಾಡ್ಬಿಟ್ರೆ ಅದು ನಿಮ್ಗೆ ಈಸಿ ಆಗುತ್ತೆ. ಇದು ಆಕ್ಚುಲಿ ಎಕ್ಸ್ ಸ್ಕ್ವೇರ್. ಓಕೆನಾ? ಸೊ ನಾವು ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ಇದ್ರಲ್ಲಿ ನಾವೇನ್ ಮಾಡಬೇಕು, ಯಾವ್ದನ್ನ ಯು ತಗೋಬೇಕು, ಯಾವ್ದನ್ನ ವಿ ತಗೋಬೇಕು. ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ಒನ್. ದಿಸ್ ಈಸ್ ಯು ಅಂಡ್ ದಿಸ್ ಒನ್ ಇಸ್ ವಾಟ್, ವಿ. ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಫಾರ್ಮುಲಾ ಏನ್ ಬರುತ್ತೆ ನಿಮ್ಗೆ ಗೊತ್ತಿದೆ, ದಟ್ ಇಸ್ ವಾಟ್, ಫಸ್ಟ್ ಫಂಕ್ಷನ್ ಯು ಹಂಗೆ ಬರೀತೀರಾ, v1 ಮೈನಸ್ ಯು ಗೆ ಡಿರೈವೇಟಿವ್ ಮಾಡ್ತೀರಾ ಯು ಡ್ಯಾಶ್, ವಿ ಗೆ ಇಂಟಿಗ್ರೇಟ್ ಮಾಡ್ತೀರಾ v2 ಪ್ಲಸ್ ಯು ಗೆ ಡಿರೈವೇಟಿವ್ ಮಾಡ್ತೀರಾ ಯು ಡಬಲ್ ಡ್ಯಾಶ್, ವಿ ಗೆ ಇಂಟೆಗ್ರಲ್ ಮಾಡ್ತೀರಾ v3, ಯು ಗೆ ಡಿಫ್ರೆನ್ಸಿಯೇಷನ್ ಮಾಡ್ತೀರಾ ಟ್ರಿಬಲ್ ಡ್ಯಾಶ್, ವಿ ಗೆ ಇಂಟಗ್ರೇಟ್ ಮಾಡ್ತೀರಾ v4 ಪ್ಲಸ್ ಮೈನಸ್ ಎಕ್ಸೆಟ್ರಾ. ಕರೆಕ್ಟಾ? ಸೊ ಈಗ ಏನ್ ಮಾಡೋಣ, ಲೆಟ್ ಅಸ್ ರೈಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನೀವು ಸ್ವಲ್ಪ ಎಕ್ಸ್ಪರ್ಟ್ ಆಗಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ, ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್. ವಾಟ್ ಇಸ್ ದಟ್, ಎಕ್ಸ್ ಸ್ಕ್ವೇರ್ ಹಂಗೆ ಬರ್ಕೋತೀನಿ ಬಿಕಾಸ್ ಎಕ್ಸ್ ಸ್ಕ್ವೇರ್ ಹಂಗೆ ಬರೀಬೇಕು, ಬರ್ಕೊಂಡೆ. ಈಗ ಎರಡನೇ ಫಂಕ್ಷನ್ ಇಂಟೆಗ್ರಲ್ ಯಾವುದು, ಕಾಸ್ ಎನ್ ಪೈ ಎಕ್ಸ್ ನ ಇಂಟೆಗ್ರಲ್ ಏನಾಯ್ತು, ದಟ್ ಈಸ್ ಸೈನ್ ಸೈನ್ ಪೈ ಎಕ್ಸ್, ಸೈನ್ ಪೈ ಎಕ್ಸ್. ನೋಡಿ ಇಲ್ಲಿ ನಾನು ಕಾಸ್ ಎನ್ ಪೈ ಎಕ್ಸ್ ಅಂತ ಇದೆ, ಕರೆಕ್ಟಾ? ಸೊ ಸೈನ್ ಎನ್ ಪೈ ಎಕ್ಸ್ ಬರುತ್ತೆ. ಸೈನ್ ಎನ್ ನೋಡಿ, ಎನ್ ಅಂದ್ರೆ ಸೈನ್ ಎನ್ ಪೈ ಎರಡು ತಗೊಂಡಿದ್ದೀನಿ. ಇಲ್ಲಿ ಎನ್ ಪೈ ಅನ್ನೋದು ಒಂದು ವ್ಯಾಲ್ಯೂ ಇದ್ದಂಗೆ. ಸೊ ಸೈನ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎನ್ ಪೈ ತಗೊಳ್ಬೇಕು, ಮತ್ತೆ ಮೈನಸ್ ಹಾಕೋತೀನಿ. ವಾಟ್ಸ್ ದ ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್? ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 2x. ಅಗೇನ್ ವಾಟ್ಸ್ ದ ಇಂಟೆಗ್ರಲ್ ಆಫ್ ದಿಸ್ ಒನ್? ನೋಡಿ ಇದರ ಇಂಟೆಗ್ರಲ್ ಮಾಡ್ತೀನಿ. ಇದರ ಇಂಟೆಗ್ರಲ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಮೈನಸ್ ಬರುತ್ತೆ. ದಟ್ ಈಸ್ ಮೈನಸ್ ಕಾಸ್ ಎನ್ ಪೈ ಎಕ್ಸ್. ಅಗೇನ್ ಈ ಎನ್ ಪೈ ಇದೆಯಲ್ಲ, ಇನ್ನೊಂದು ಎನ್ ಪೈ ಕೆಳಗಡೆ ಬರುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ಒಂದು ಎನ್ ಪೈ ಇದೆ, ಆ ಎನ್ ಪೈಗೆ ಈ ಎನ್ ಪೈ ಮಲ್ಟಿಪ್ಲೈ ಮಾಡಿದಾಗ ಎನ್ ಪೈ ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ಸೊ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಅಗೇನ್ ನೆಕ್ಸ್ಟ್ ಸ್ಟೆಪ್ ಹೋಗ್ತೀನಿ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಇಲ್ಲಿ ಪ್ಲಸ್ ಇಲ್ಲಿ ಬರಿತೀನಿ, ನಾನು ಕೆಳಗಡೆ ಬರ್ತೀನಿ.
ಸೊ ಪ್ಲಸ್ ವ್ಯಾಲ್ಯೂ ಇಲ್ಲಿ ಏನಾಯ್ತು, ಮತ್ತೆ ಇದರ ಡಿರೈವೇಟಿವ್ ಆಫ್ 2x ಏನ್ ಬರ್ಕೋತೀನಿ, 2 ಬರ್ಕೋತೀನಿ. ಸೊ ಅಗೇನ್ ಇಂಟಗ್ರೇಷನ್ ಆಫ್ ದಿಸ್ ಒನ್ ಮಾಡಿದಾಗ ಆಲ್ರೆಡಿ ಮೈನಸ್ ಇದೆ, ಮೈನಸ್ ಹಂಗೆ ಇರ್ಲಿ. ಈ ಕಾಸ್ ಪೈ ಎನ್ ಎಕ್ಸ್ ಏನಾಗುತ್ತೆ, ಯು ವಿಲ್ ಗೆಟ್ ದಟ್ ಅಗೇನ್ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಎಕ್ಸ್. ಇನ್ನ ಒಂದು ಎನ್ ಪೈ ಬರುತ್ತೆ, ಅವಾಗ ಇದೇನಾಗುತ್ತೆ, ಎನ್ ಪೈ ಹೋಲ್ ಕ್ಯೂಬ್ ಅಂತ ಆಗುತ್ತೆ. ಓಕೆನಾ. ಸೊ ಮೈನಸ್ 2 ಡಿರೈವೇಟಿವ್ ಏನು 0 ಬರುತ್ತೆ, 0 ಬದಲು ನೀವೇನ್ ಬರೀರಿ ಸಿ ಅಂತ ಬರ್ಕೊಳ್ಳಿ. ಓಕೆನಾ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಸಿಂಪ್ಲಿಫೈ ದಿಸ್ ಒನ್. ನಾವು ಯಾವ ತರ ಸಿಂಪ್ಲಿಫೈ ಮಾಡಿ ಬರೆದು ತೋರಿಸ್ತೀನಿ. ಸೊ ಫಸ್ಟ್ ಒನ್ ದಟ್ ಈಸ್ ಎಕ್ಸ್ ಸ್ಕ್ವಯರ್. ಸೊ ಯು ಗಾಟ್ ಇಟ್ ಆಸ್ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎನ್ ಪೈ. ದಿಸ್ ಇಸ್ ದ ವ್ಯಾಲ್ಯೂ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಪ್ಲಸ್ ಆಗುತ್ತೆ. ಮತ್ತೆ ಇಲ್ಲೇನು ಉಳಿತು ನನಗೆ, 2x cos of the value n pi x whole divided by n pi whole square. Again plus into minus ಏನಾಯ್ತು, ಮೈನಸ್ ಆಯ್ತು. 2 sin of the value n pi x whole divided by n pi whole cube plus c. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಇದನ್ನ ಬೇಕಾದ್ರೆ ಇನ್ನೊಂದ್ ತರ ಬರೀಬಹುದು. ಯಾವ ತರಪ್ಪ ಅಂದ್ರೆ, ನೋಡಿ ನಿಮ್ಗೆ ಎಲ್ಲಾ ವ್ಯಾಲ್ಯೂಸ್ ನೋಡಿದಾಗ ಒನ್ ಆಫ್ ದಿ ವ್ಯಾಲ್ಯೂ ನಿಮ್ಗೆ ಕಾಮನ್ ಆಗಿ ಏನ್ ಕಾಣಿಸಿದೆ, ಡಿನಾಮಿನೇಟರ್ ಇಲ್ಲೊಂದು ಎನ್ ಪೈ ಇದೆ, ಇಲ್ಲೊಂದು ಎನ್ ಪೈ ಇದೆ, ಇಲ್ಲೊಂದು ಎನ್ ಪೈ ಇದೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದಟ್ ಎನ್ ಪೈ ಆಸ್ ಕಾಮನ್. ನೀವೆಲ್ಲದಲ್ಲೂ ಎನ್ ಪೈ ನ ಕಾಮನ್ ತೆಗೆದಿದ್ದೇ ಆದ್ರೆ ಯು ಕ್ಯಾನ್ ರೈಟ್ ದಿಸ್ ಸೊಲ್ಯೂಷನ್ ಆಸ್ 1 ಡಿವೈಡೆಡ್ ಬೈ ಎನ್ ಪೈ ನ ಆಚೆ ಬರ್ದ್ಬಿಟ್ಟು ಯು ಕ್ಯಾನ್ ರೈಟ್ ಇಟ್ ಆಸ್ ದಿಸ್ ಈಸ್ ಎಕ್ಸ್ ಸ್ಕ್ವೇರ್ ಸೈನ್ ಎನ್ ಪೈ ಎಕ್ಸ್. ಸೊ ಇಲ್ಲಿ ಏನು ಉಳಿತು ನಂಗೆ, ಪ್ಲಸ್ 2x ಇಂಟು ಕಾಸ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ದ ವ್ಯಾಲ್ಯೂ ಎನ್ ಪೈ. ಅಗೇನ್ ಮೈನಸ್ 2 ಇಂಟು ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎನ್ ಪೈ ಹೋಲ್ ಸ್ಕ್ವೇರ್. ಓಕೆನಾ. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಈ ತರ ಟರ್ಮ್ಸೇ ನಮಗೆ ಫ್ಯೂಚರ್ ಅಲ್ಲಿ ಬರುವಂತದ್ದು. ತುಂಬಾ ಇಂಪಾರ್ಟೆಂಟ್ ಇದು. ಸೊ ನಿಮ್ಗೆ ಅನ್ಸ್ಬೋದು ಸರ್ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಇದೆ ಅಂತ. ನೋಡಿ, ಇಂಟಗ್ರೇಷನ್ ಇಲ್ದಿರ 4 ಇಯರ್ ಸೀರೀಸ್ ನ ನೀವು ಆಪ್ಷನ್ ಇಟ್ಕೊಳಕ್ ಆಗೋದೇ ಇಲ್ಲ. ಬಟ್ ನಿಮ್ಮ ಇದರಲ್ಲಿ ಮಾಡ್ಯೂಲ್ಸ್ ಪ್ರಕಾರ ಹೋದಾಗ ನಿಮ್ ಮಾಡ್ಯೂಲ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲೇಬೇಕಾಗತ್ತೆ. ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದು ಬರುತ್ತೋ ಇಲ್ಲೋ, ಇಲ್ಲಾಂದ್ರೆ ಕಷ್ಟ. ನೋಡಿ, ಜಸ್ಟ್ ಅಂತ ಡಿಪ್ಲೊಮಾದಲ್ಲಿರುವಂತಹ ಸಬ್ಜೆಕ್ಟ್ಸ್ ನೇ ಮುಗಿಸಿದಿರಾ, ಇದು ಏನು ದೊಡ್ಡದಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನೀವು ಒಂದ್ಸತಿ ಕೂತು ಒಂದು 2-3 ಟೈಮ್ಸ್ ಬರೆದ್ರೆ ಸಾಕು, ನಿಮ್ಗೆ ಇದೆಲ್ಲ ಏನಾಗುತ್ತೆ, ಈಸಿ ಅಂತಾನೆ ಅನ್ಸುತ್ತೆ. ಓಕೆನಾ. ಸೊ ಈ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಆಕ್ಚುಲ್ ನಿಮ್ಗೆ ಕ್ವಶನ್ ಪೇಪರ್ಸ್ ಅಲ್ಲಿ ಬಂದಿರುವಂತಹ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ ಶುರು ಮಾಡೋಣ. ಓಕೆನಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಶೇರ್ ದಿಸ್ ಒನ್. ಮತ್ತೆ ನಿಮ್ಮ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಯಾವ ತರ ಅರ್ಥ ಆಗ್ತಿದೆ, ಅರ್ಥ ಆಗ್ತಿಲ್ಲ ಅಂತೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.